ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪನೆ ಮಾಡುವುದರ ಮೂಲಕ ಈ ಜಗತ್ತಿನ ಒಡೆಯ ಮಹಾದಾನಿ ಸರ್ವ ಮಾನವ ಜೀವರಾಶಿಗಳ ಹುಟ್ಟು ಮತ್ತು ಅವುಗಳ ಬದುಕಿಗಾಗಿ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಕೊಟ್ಟು ಸಲ್ಲುತಕ್ಕಂತಹ ಜಗದೀಶನ ತತ್ವವನ್ನು ಅಣ್ಣ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಆ ಮೂಲಕ ಸರ್ವ ಜನರನ್ನು ಒಂದುಗೂಡಿಸಿದರು. ಎಲ್ಲರೂ ತನ್ನ ತನ್ನ ಅರಿವೇ ತನಗೆ ಗುರು, ತನ್ನ ದೇಹವೇ ತನಗೆ ದೇವಸ್ಥಾನ, ಈ ಪ್ರಕಾರ ಸತ್ಯವನ್ನು ತಿಳಿಸಿಕೊಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ಮಹಾನ್ ಇತಿಹಾಸ ಅದು ಲಿಂಗ ಆಯತ ಧರ್ಮ. ಇಂತಹ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರ ಒಂದು ವಚನ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ. ಶ್ವೇತ, ಬಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇಷ್ಟಲಿಂಗ, ಈ ಇಷ್ಟಲಿಂಗ ಈ ಬ್ರಹ್ಮಾಂಡದ ಲಾಂಛನ. ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಮಾನವರೆಲ್ಲರೂ ಕೂಡ ಅವರೆಲ್ಲರಿಗೂ ಒಂದೇ ದೇವಾಲಯ, ಕಂಬವಿಲ್ಲದ ದೇವಾಲಯ, ಮೂರ್ತಿ ಇಲ್ಲದ ದೇವಾಲಯ. ಆ ಕಾರಣಕ್ಕಾಗಿಯೇ ಮಹಾತ್ಮ ಬಸವಣ್ಣನವರು ಅರಿವಿನ ಕುರುಹನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾವು ನಮ್ಮ ಅಂತರಂಗದಲ್ಲಿಯೇ ದೇವರನ್ನು ಕಾಣುವ ಒಂದು ಜಗತ್ತಿನ ಮೊದಲನೇ ಇತಿಹಾಸ ಕೊಟ್ಟಿದ್ದು ಬಸವಣ್ಣನ ನಾಡು, ಶರಣರ ನಾಡು, ಬಸವ ಕಲ್ಯಾಣದ ಅಣ್ಣ ಬಸವಣ್ಣನವರು. ಕಲ್ಲ ದೇವರು ದೇವರಲ್ಲ. ಕಲ್ಲಿನಲ್ಲಿ ನಾವು ದೇವರನ್ನು ಹುಡುಕಿದರೆ ನಮಗೆ ದೇವರು ಸಿಗುವುದಿಲ್ಲ. ಮಣ್ಣಿನಿಂದ ಮಾಡಿದ ಮೂರ್ತಿಗಳಲ್ಲಿ ದೇವರು ಸಿಗುವುದಿಲ್ಲ. ಮರಗಳಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳಿ, ಯಾವುದೇ ವಸ್ತುಗಳಿಂದ ಮಾಡಿದ ಮಾನವ ನಿರ್ಮಿತ ಅವುಗಳು ನಮಗೆ ದೇವರು ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಬಸವಣ್ಣನವರು ಹೇಳುತ್ತಾರೆ, ಈ ಶ್ವೇತ, ಬಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದವುಗಳಲ್ಲಿ ಎಲ್ಲ ಕಡೆಯನ್ನು ಸೃಷ್ಟಿ ಮಾಡಿದಲ್ಲ ಈ ಮಾನವರು ತಮ್ಮ ಸ್ವಾರ್ಥಕ್ಕಾಗಿ, ಅಲ್ಲಿ ಕೂಡ ನಿಮಗೆ ದೇವರು ಸಿಗುವುದಿಲ್ಲ. ಕೊನೆಯದಾಗಿ ಹೇಳುತ್ತಾರೆ, ಇದು ಮುಖ್ಯವಿದೆ, ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ, ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇಂತಹ ಸರಳ ಸಜ್ಜನಿಕೆಯ ವಿಚಾರ ಇದ್ದರೂ ಕೂಡ 892 ವರ್ಷಗಳು ಕಳೆದು ಹೋದವು. ಇನ್ನೂ ಕೂಡ ಈ ದೇಶದಲ್ಲಿರ್ತಕ್ಕಂತಹ ಪಟ್ಟಭದ್ರ ಹಿತಾಸಕ್ತಿಗಳು, ಸ್ವಾರ್ಥಿಗಳು, ಮನುವಾದಿಗಳು, ಕುತಂತ್ರವಾದಿಗಳು ಇವರೆಲ್ಲರೂ ಇಂತಹ ವಿಚಾರಗಳನ್ನು ಮರೆಮಾಚುವ ಕಾರ್ಯ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇದರಿಂದ ದೇಶದ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಎಲ್ಲರೂ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗುತ್ತಾರೆ, ಆದರೆ ಆಚರಣೆಯಲ್ಲಿ ಉಲ್ಟಾ ಮಾಡಿಬಿಡುತ್ತಾರಲ್ಲ, ಇದು ದೇಶಕ್ಕೆ ಮಾರಕವಾಗಲಿದೆ. ಇದನ್ನು ಬಿಟ್ಟು ಎಲ್ಲರೂ ನ್ಯಾಯ, ನೀತಿ, ಧರ್ಮ, ಸತ್ಯದಿಂದ ಬದುಕುವುದು ಕಲಿಸಿದ್ದಾರೆ ಜಗತ್ತಿನ ಮೊದಲ ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರು. ಆ ಕಾರಣಕ್ಕಾಗಿಯೇ ರೈತ ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಹಡಪದ ಅಪ್ಪಣ್ಣ, ನೂಲಿ ಚಂದಯ್ಯ, ಸಿದ್ದರಾಮೇಶ್ವರರು, ಅಲ್ಲಮಪ್ರಭುರು, ಅಕ್ಕಮ್ಮ
ಎಲ್ಲ 770 ಜನ ಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಎಲ್ಲರೂ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ, ಇದನ್ನೇ ಜೀವನಕ್ಕೆ ಒಂದು ಸಾಧನೆ ಎಂದು ನಂಬಿ ತಾವು ಎಲ್ಲಿ ಇದ್ದೀವಿ ಅಲ್ಲೇ ದೇವರನ್ನು ಡೈರೆಕ್ಟ್ ಕನೆಕ್ಷನ್. ನಮಗೆ ದೇವರನ್ನು ಹುಡುಕಲು ಹೊರಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ನಮ್ಮ ಮನೆಗಳಲ್ಲಿರ್ತಕ್ಕಂಥ ಕುಟುಂಬದವರೆಲ್ಲರೂ ಕೂಡ ಪ್ರೀತಿ ಪ್ರೇಮದಿಂದ ಬದುಕಲು ಕಲಿಸಿದ್ದಾರೆ. ಗ್ರಾಮಗಳು, ಪಟ್ಟಣಗಳು ಎಲ್ಲರೂ ಕೂಡ ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಹೇಳಿದ ನಮ್ಮ ಬಸವಣ್ಣನ ನಾಡಿನ ತತ್ವದಿಂದ ಮಾತ್ರ ಈ ಭಾರತ ದೇಶಕ್ಕೆ ಸರ್ವರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ. ಆದರೆ ಈ ಕ್ಷಣದಲ್ಲಿಯೇ 23 ಭಾಷೆಯಲ್ಲಿ ವಚನಗಳ ಗ್ರಂಥ ಸಿಗುತ್ತವೆ. ಓದಿರಿ, ಅರ್ಥ ಮಾಡಿಕೊಳ್ಳಿರಿ, ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸಿರಿ. ಬಹಳ ಸರಳವಾಗಿಯೇ ಇದೆ, ಆದರೆ ಅಂತರಂಗದ ಮನಸ್ಸನ್ನು ಶುದ್ಧಿಯನ್ನಾಗಿಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮಂತೆ ಪರರರು, ಪರರರಂತೆ ನಾವು, ಜೀವೋ ಅವ್ರ ಜೀನೇ ದೇವ್, ಈ ಥರ ಕೊಟ್ಟ ಇತಿಹಾಸ ಬಸವ ಕಲ್ಯಾಣದ ಇರುತ್ತದೆ ಎಂದು ಹೇಳ್ತಾ 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪಲಿ. ಇವತ್ತೇನು ದೇಶದಲ್ಲಿ ನಡೀತಾ ಇದೆಯಲ್ಲ ರಾಜಕಾರಣಿಗಳ ಏನು ಕುತಂತ್ರಗಳು, ಇವೆಲ್ಲವೂ ಕೂಡ ಹೋದರೆ ಮಾತ್ರ ಎಲ್ಲರಿಗೂ ಕಲ್ಯಾಣವಾಗಲಿದೆ. ನಾವು ಎಷ್ಟು ದಿವಸ ಉಳಿತೀವಿ ಅದು ಮುಖ್ಯ ಅಲ್ಲ, ಉಳಿದಷ್ಟು ದಿವಸ ಎಲ್ಲರೂ ನೆಮ್ಮದಿಯಿಂದ ಬದುಕೋದನ್ನು ಕಲಿಯೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಬಸವ ನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದಿಂದ ಶರಣ.